ರಾಜಧಾನಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನೋ ಅನುಮಾನ. ಸ್ಟ್ರಿಕ್ಟ್ ವಾರ್ನಿಂಗ್ ನಂತರವೂ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ರಸ್ತೆ ತುಂಬಾ ಫ್ಲೆಕ್ಸು ಬ್ಯಾನರ್ಗಳದ್ದೇ ಹಾವಳಿ. ಡಿಕೆ ಶಿವಕುಮಾರ್ ಅವರ ಆದೇಶದ ನಂತರವೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಈ ಫ್ಲೆಕ್ಸ್ ಬ್ಯಾನರ್ ತೆರವು ವಿಷಯದಲ್ಲಿ ಬಿಬಿಎಂಪಿದು ಕೇವಲ ಶೋ ಆಫ್ ಅಷ್ಟೇನಾ? ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವು ಮಾಡಿಲ್ಲ. ಡಿಸಿಎಂ ಆದೇಶಕ್ಕೆ ಯಾವುದೇ ರೀತಿಯ ಮುಲಾಜು ನೋಡ್ದಲೆ ಈ ಫ್ಲೆಕ್ಸು ಹಾಗೆ ಬ್ಯಾನರ್ಗಳನ್ನ ಕಟ್ಟಲಾಗಿದೆ. ಅದರಲ್ಲೂ ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಅವರೇ ಕೊಟ್ಟಂತಹ ಆದೇಶ ಡಿಸಿಎಂ ಆಗಿ. ಆದ್ರೆ ಯುವ ಕಾಂಗ್ರೆಸ್ ಕಾರ್ಯಕ್ರಮದ ಫ್ಲೆಕ್ಸು ಬ್ಯಾನರ್ಗಳೇನೆ ರಸ್ತೆ ತುಂಬಾ ರಾರಾಜಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನೋ ಅನುಮಾನ. ಸ್ಟ್ರಿಕ್ಟ್ ವಾರ್ನಿಂಗ್ ನಂತರವೂ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ರಸ್ತೆ ತುಂಬಾ ಫ್ಲೆಕ್ಸು ಬ್ಯಾನರ್ಗಳದ್ದೇ ಹಾವಳಿ. ಡಿಕೆ ಶಿವಕುಮಾರ್ ಅವರ ಆದೇಶದ ನಂತರವೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಈ ಫ್ಲೆಕ್ಸ್ ಬ್ಯಾನರ್ ತೆರವು ವಿಷಯದಲ್ಲಿ ಬಿಬಿಎಂಪಿದು ಕೇವಲ ಶೋ ಆಫ್ ಅಷ್ಟೇನಾ? ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವು ಮಾಡಿಲ್ಲ. ಡಿಸಿಎಂ ಆದೇಶಕ್ಕೆ ಯಾವುದೇ ರೀತಿಯ ಮುಲಾಜು ನೋಡ್ದಲೆ ಈ ಫ್ಲೆಕ್ಸು ಹಾಗೆ ಬ್ಯಾನರ್ಗಳನ್ನ ಕಟ್ಟಲಾಗಿದೆ. ಅದರಲ್ಲೂ ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಅವರೇ ಕೊಟ್ಟಂತಹ ಆದೇಶ ಡಿಸಿಎಂ ಆಗಿ. ಆದ್ರೆ ಯುವ ಕಾಂಗ್ರೆಸ್ ಕಾರ್ಯಕ್ರಮದ ಫ್ಲೆಕ್ಸು ಬ್ಯಾನರ್ಗಳೇನೆ ರಸ್ತೆ ತುಂಬಾ ರಾರಾಜಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನೋ ಅನುಮಾನ. ಸ್ಟ್ರಿಕ್ಟ್ ವಾರ್ನಿಂಗ್ ನಂತರವೂ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ರಸ್ತೆ ತುಂಬಾ ಫ್ಲೆಕ್ಸು ಬ್ಯಾನರ್ಗಳದ್ದೇ ಹಾವಳಿ. ಡಿಕೆ ಶಿವಕುಮಾರ್ ಅವರ ಆದೇಶದ ನಂತರವೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಈ ಫ್ಲೆಕ್ಸ್ ಬ್ಯಾನರ್ ತೆರವು ವಿಷಯದಲ್ಲಿ ಬಿಬಿಎಂಪಿದು ಕೇವಲ ಶೋ ಆಫ್ ಅಷ್ಟೇನಾ? ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವು ಮಾಡಿಲ್ಲ. ಡಿಸಿಎಂ ಆದೇಶಕ್ಕೆ ಯಾವುದೇ ರೀತಿಯ ಮುಲಾಜು ನೋಡ್ದಲೆ ಈ ಫ್ಲೆಕ್ಸು ಹಾಗೆ ಬ್ಯಾನರ್ಗಳನ್ನ ಕಟ್ಟಲಾಗಿದೆ. ಅದರಲ್ಲೂ ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಅವರೇ ಕೊಟ್ಟಂತಹ ಆದೇಶ ಡಿಸಿಎಂ ಆಗಿ. ಆದ್ರೆ ಯುವ ಕಾಂಗ್ರೆಸ್ ಕಾರ್ಯಕ್ರಮದ ಫ್ಲೆಕ್ಸು ಬ್ಯಾನರ್ಗಳೇನೆ ರಸ್ತೆ ತುಂಬಾ ರಾರಾಜಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನೋ ಅನುಮಾನ. ಸ್ಟ್ರಿಕ್ಟ್ ವಾರ್ನಿಂಗ್ ನಂತರವೂ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ರಸ್ತೆ ತುಂಬಾ ಫ್ಲೆಕ್ಸು ಬ್ಯಾನರ್ಗಳದ್ದೇ ಹಾವಳಿ. ಡಿಕೆ ಶಿವಕುಮಾರ್ ಅವರ ಆದೇಶದ ನಂತರವೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಈ ಫ್ಲೆಕ್ಸ್ ಬ್ಯಾನರ್ ತೆರವು ವಿಷಯದಲ್ಲಿ ಬಿಬಿಎಂಪಿದು ಕೇವಲ ಶೋ ಆಫ್ ಅಷ್ಟೇನಾ? ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವು ಮಾಡಿಲ್ಲ. ಡಿಸಿಎಂ ಆದೇಶಕ್ಕೆ ಯಾವುದೇ ರೀತಿಯ ಮುಲಾಜು ನೋಡ್ದಲೆ ಈ ಫ್ಲೆಕ್ಸು ಹಾಗೆ ಬ್ಯಾನರ್ಗಳನ್ನ ಕಟ್ಟಲಾಗಿದೆ. ಅದರಲ್ಲೂ ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಅವರೇ ಕೊಟ್ಟಂತಹ ಆದೇಶ ಡಿಸಿಎಂ ಆಗಿ. ಆದ್ರೆ ಯುವ ಕಾಂಗ್ರೆಸ್ ಕಾರ್ಯಕ್ರಮದ ಫ್ಲೆಕ್ಸು ಬ್ಯಾನರ್ಗಳೇನೆ ರಸ್ತೆ ತುಂಬಾ ರಾರಾಜಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನೋ ಅನುಮಾನ. ಸ್ಟ್ರಿಕ್ಟ್ ವಾರ್ನಿಂಗ್ ನಂತರವೂ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ರಸ್ತೆ ತುಂಬಾ ಫ್ಲೆಕ್ಸು ಬ್ಯಾನರ್ಗಳದ್ದೇ ಹಾವಳಿ. ಡಿಕೆ ಶಿವಕುಮಾರ್ ಅವರ ಆದೇಶದ ನಂತರವೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಈ ಫ್ಲೆಕ್ಸ್ ಬ್ಯಾನರ್ ತೆರವು ವಿಷಯದಲ್ಲಿ ಬಿಬಿಎಂಪಿದು ಕೇವಲ ಶೋ ಆಫ್ ಅಷ್ಟೇನಾ? ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವು ಮಾಡಿಲ್ಲ. ಡಿಸಿಎಂ ಆದೇಶಕ್ಕೆ ಯಾವುದೇ ರೀತಿಯ ಮುಲಾಜು ನೋಡ್ದಲೆ ಈ ಫ್ಲೆಕ್ಸು ಹಾಗೆ ಬ್ಯಾನರ್ಗಳನ್ನ ಕಟ್ಟಲಾಗಿದೆ. ಅದರಲ್ಲೂ ದುರಂತ ಅಂದ್ರೆ
ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಅವರೇ ಕೊಟ್ಟಂತಹ ಆದೇಶ ಡಿಸಿಎಂ ಆಗಿ. ಆದ್ರೆ ಯುವ ಕಾಂಗ್ರೆಸ್ ಕಾರ್ಯಕ್ರಮದ ಫ್ಲೆಕ್ಸ್ ಬ್ಯಾನರ್ಗಳೇನೆ ರಸ್ತೆ ತುಂಬಾ ರಾರಾಜಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನೋ ಅನುಮಾನ. ಸ್ಟ್ರಿಕ್ಟ್ ವಾರ್ನಿಂಗ್ ನಂತರವೂ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ರಸ್ತೆ ತುಂಬಾ ಫ್ಲೆಕ್ಸ್ ಬ್ಯಾನರ್ಗಳದ್ದೇ ಹಾವಳಿ. ಡಿಕೆ ಶಿವಕುಮಾರ್ ಅವರ ಆದೇಶದ ನಂತರವೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಈ ಫ್ಲೆಕ್ಸ್ ಬ್ಯಾನರ್ ತೆರವು ವಿಷಯದಲ್ಲಿ ಬಿಬಿಎಂಪಿದು ಕೇವಲ ಶೋ ಆಫ್ ಅಷ್ಟೇನಾ? ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವು ಮಾಡಿಲ್ಲ. ಡಿಸಿಎಂ ಆದೇಶಕ್ಕೆ ಯಾವುದೇ ರೀತಿಯ ಮುಲಾಜು ನೋಡ್ದಲೆ ಈ ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳನ್ನ ಕಟ್ಟಲಾಗಿದೆ. ಅದರಲ್ಲೂ ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಅವರೇ ಕೊಟ್ಟಂತಹ ಆದೇಶ ಡಿಸಿಎಂ ಆಗಿ. ಆದ್ರೆ ಯುವ ಕಾಂಗ್ರೆಸ್ ಕಾರ್ಯಕ್ರಮದ ಫ್ಲೆಕ್ಸ್ ಬ್ಯಾನರ್ಗಳೇನೆ ರಸ್ತೆ ತುಂಬಾ ರಾರಾಜಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನೋ ಅನುಮಾನ. ಸ್ಟ್ರಿಕ್ಟ್ ವಾರ್ನಿಂಗ್ ನಂತರವೂ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ರಸ್ತೆ ತುಂಬಾ ಫ್ಲೆಕ್ಸ್ ಬ್ಯಾನರ್ಗಳದ್ದೇ ಹಾವಳಿ. ಡಿಕೆ ಶಿವಕುಮಾರ್ ಅವರ ಆದೇಶದ ನಂತರವೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಈ ಫ್ಲೆಕ್ಸ್ ಬ್ಯಾನರ್ ತೆರವು ವಿಷಯದಲ್ಲಿ ಬಿಬಿಎಂಪಿದು ಕೇವಲ ಶೋ ಆಫ್ ಅಷ್ಟೇನಾ? ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವು ಮಾಡಿಲ್ಲ. ಡಿಸಿಎಂ ಆದೇಶಕ್ಕೆ ಯಾವುದೇ ರೀತಿಯ ಮುಲಾಜು ನೋಡ್ದಲೆ ಈ ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳನ್ನ ಕಟ್ಟಲಾಗಿದೆ. ಅದರಲ್ಲೂ ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಅವರೇ ಕೊಟ್ಟಂತಹ ಆದೇಶ ಡಿಸಿಎಂ ಆಗಿ. ಆದ್ರೆ ಯುವ ಕಾಂಗ್ರೆಸ್ ಕಾರ್ಯಕ್ರಮದ ಫ್ಲೆಕ್ಸ್ ಬ್ಯಾನರ್ಗಳೇನೆ ರಸ್ತೆ ತುಂಬಾ ರಾರಾಜಿಸ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನೋ ಅನುಮಾನ. ಸ್ಟ್ರಿಕ್ಟ್ ವಾರ್ನಿಂಗ್ ನಂತರವೂ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ರಸ್ತೆ ತುಂಬಾ ಫ್ಲೆಕ್ಸ್ ಬ್ಯಾನರ್ಗಳದ್ದೇ ಹಾವಳಿ. ಡಿಕೆ ಶಿವಕುಮಾರ್ ಅವರ ಆದೇಶದ ನಂತರವೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಈ ಫ್ಲೆಕ್ಸ್ ಬ್ಯಾನರ್ ತೆರವು ವಿಷಯದಲ್ಲಿ ಬಿಬಿಎಂಪಿದು ಕೇವಲ ಶೋ ಆಫ್ ಅಷ್ಟೇನಾ? ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವು ಮಾಡಿಲ್ಲ. ಡಿಸಿಎಂ ಆದೇಶಕ್ಕೆ ಯಾವುದೇ ರೀತಿಯ ಮುಲಾಜು ನೋಡ್ದಲೆ ಈ ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳನ್ನ ಕಟ್ಟಲಾಗಿದೆ. ಅದರಲ್ಲೂ ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಅವರೇ ಕೊಟ್ಟಂತಹ ಆದೇಶ ಡಿಸಿಎಂ ಆಗಿ. ಆದ್ರೆ ಯುವ ಕಾಂಗ್ರೆಸ್ ಕಾರ್ಯಕ್ರಮದ ಫ್ಲೆಕ್ಸ್ ಬ್ಯಾನರ್ಗಳೇನೆ ರಸ್ತೆ ತುಂಬಾ ರಾರಾಜಿಸ್ತಾ ಇದೆ.